ಅಧ್ಯಕ್ಷರೇ, ಇನ್ನೊಂದು ಏನಾಗ್ತಾ ಇದೆ ಇದರಲ್ಲಿ ಕಡ್ಡಾಯ ಮಾಡ್ತಾ ಇರೋದು ನೋಂದಣಿ ಯಾವುದಕ್ಕೆ ಅಂದ್ರೆ, ಈಗ ನಾವು ಗೌರ್ಮೆಂಟ್ ಇಂದ ಗ್ರಾಂಟ್ ಮಾಡ್ತೀವಲ್ಲ, ಜಮೀನ್ ಗ್ರಾಂಟ್ ಮಾಡ್ತೇವೆ, 94C ಅಲ್ಲಿ ಹಕ್ಕುಪತ್ರ ಕೊಡ್ತೇವೆ, 94D ಅಲ್ಲಿ ಕಂದಾಯ ಗ್ರಾಮ ಮಾಡಿ ಹಕ್ಕುಪತ್ರ ಕೊಡ್ತೇವೆ. ಇನ್ನು ಮುಂದೆ ಈ ತರದ್ದು ಯಾವುದೇ ಸರ್ಕಾರದ ಗ್ರಾಂಟ್ ಕಡ್ಡಾಯವಾಗಿ ನೋಂದಣಿ ಆಗಬೇಕು ಅಂತ ಮಾಡ್ತಾ ಇದ್ದೇವೆ. ದಯವಿಟ್ಟು ಇದನ್ನ ರೆವಿನ್ಯೂ ದೃಷ್ಟಿಯಿಂದ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಬೇಡಿ. ಅವಕ್ಕೆಲ್ಲ ರೆವಿನ್ಯೂ ನಾವು ಚಾರ್ಜ್ ಮಾಡೋದು ಬರೀ ₹100. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಎಷ್ಟು ಜನಕ್ಕೆ ನೀವೆಲ್ಲ ಹಿಂದೆ ಮಂಜೂರಾತಿಯನ್ನ ಕೊಟ್ಟಿದ್ದೀರಾ, ಅವ್ರದ್ದು ಎಷ್ಟು ದಾಖಲೆಗಳು ಕಳೆದೋಗಿದ್ದಾವೆ. ಇವತ್ತು ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಎಷ್ಟು ಜನ ವಿಕ್ರಮ್ ಬೇತಾಳ್ ತರ ಅಲಿತಾ ಇದ್ದಾರೆ. ಆ ಸಮಸ್ಯೆಗೆ ಪರಿಹಾರ ಆಡಬೇಕು ಅಂತೇಳಿ ಒಂದು ಬಾರಿ ನಾವು ನೋಂದಣಿ ಮಾಡಿ ಕೊಟ್ಬಿಟ್ರೆ ಆಮೇಲೆ ಯಾರು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅನುಮಾನ ಇರೋದಿಲ್ಲ. ಅವರಿಗೆ 100ಕ್ಕೆ 100 ಹಕ್ಕು ಸಿಗುತ್ತೆ. ಹಾಗಾಗಿ ಕೊಡುವಂತಹದ್ದು ಅವರಿಗೆ ಶಾಶ್ವತ ನೆಮ್ಮದಿ ಕೊಡಬೇಕು, ಅನುಕೂಲ ಆಗಬೇಕು ಅಂತೇಳಿ ಸರ್ಕಾರದ ಎಲ್ಲಾ ಮಂಜೂರಾತಿಗಳು, ಜಮೀನು, ಸೈಟು ಇಂಥವೆಲ್ಲ ನೋಂದಣಿ ಮಾಡಿಕೊಡ್ಬೇಕು ಅನ್ನೋದನ್ನ ಕಡ್ಡಾಯ ಮಾಡ್ತಾ ಇದ್ದೇವೆ. ಆಶ್ರಯ ಸೈಟ್ ಆಗ್ಲಿ, 94C ಹೌಸಿಂಗ್ ಬೋರ್ಡ್, ಪ್ರತಿಯೊಂದು ಕೂಡ ಸ್ಲಮ್ ಬೋರ್ಡ್, ಇವರೆಲ್ಲ ಇಮ್ಮೂವಬಲ್ ಪ್ರಾಪರ್ಟಿ ಸರ್ಕಾರ ಮಂಜೂರು ಮಾಡಿದಾಗ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಸೋ ದಟ್ ನಾಳೆ ದಿನ ರೆಕಾರ್ಡ್ ಕಳೆದೋಯ್ತು ಅಂತೇಳಿ ಅವರು ಕೋರ್ಟು ಕಚೇರಿ ಅಳಿಯೋದು ತಪ್ಪುತ್ತೆ, ಶಾಶ್ವತವಾಗಿ ಅವರಿಗೆ ಸಂಪೂರ್ಣ ಉಪಯೋಗ ಆಗುತ್ತೆ. ಸಭಾಧ್ಯಕ್ಷರೇ, ಅದನ್ನು ಕೂಡ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದು ಒಂದು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ. ನಾಯಕರೇ, ಬಿಡ್ತೇನೆ ಲಾಸ್ಟ್ಗೆ. ಇನ್ನೊಂದು ಅಧ್ಯಕ್ಷರೇ, ತುಂಬಾ ಜನ ಈ ಪ್ಲೆಡ್ಜ್ ಮಾಡ್ಲಿಕ್ಕೆ ನಮ್ಮ ಕಚೇರಿಗೆ ಬರ್ತಾರೆ. ಅದಕ್ಕೊಂದು ಈಗ ರಿಮೋಟ್ ಫೇಸ್ಲೆಸ್ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅವರಿಂದ ನೇರವಾಗಿ ನಮ್ಮ ಇಸಿಗೆ ಎಂಟ್ರಿ ಮಾಡುವಂತ ಸಿಸ್ಟಮ್ ಇದೆ. ನಮ್ಮ ಏನು ಪ್ಲೆಡ್ಜ್ ಅನ್ನ ಎಂಟ್ರಿ ಮಾಡುವಂತಹದ್ದು ಅವ್ರಿಗೇನೆ ಈಗ ಅಧಿಕಾರ ಕೊಡ್ತಾ ಇದ್ದೇವೆ. ಸೋ ದಟ್ ಒಂದು 30 ಲಕ್ಷ ಜನ ಈ ತರ ನಮ್ಮ ಕಚೇರಿಗೆ ಬರ್ತಾರೆ. ಅವರು ಬರೋದ್ ಬೇಕಾಗಿಲ್ಲ. ಯಾರು ಸಾಲ ಕೊಟ್ಟ ಸಂಸ್ಥೆ ಇದೆ ಅವರೇ ಸಾಲದಲ್ಲಿ ಈ ನಮ್ಮ RTC ಅಲ್ಲಿ ಪ್ಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದರಿಂದ ಜನಕ್ಕೆ ಅನುಕೂಲ. 2 ಕಡೆ ಹೋಗೋದ್ರ ಬದಲಿಗೆ ಒಂದೇ ಕಡೆ ಕೆಲಸ ಆಗುತ್ತೆ. ಅದರಲ್ಲಿ ಫೇಸ್ಲೆಸ್ ಮತ್ತು ರಿಮೋಟ್ ಆಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಸ್ಟ್ಯಾಚ್ಯೂಟರಿ ಬ್ಯಾಂಕ್ಸ್, ನಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್, ಅವರಿಗೆ ಕೆಲವು ಕೋಆಪರೇಟಿವ್ ಎಲ್ಲದಕ್ಕೂ ಅಲ್ಲ, ಅವರಿಗೆ ರಿಮೋಟ್ ಆಗಿ ಈ ಪ್ಲೆಡ್ಜ್ ಅನ್ನ ಎಂಟರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸೊ ಇದರಿಂದ ಜನ ನಮ್ಮ ಕಚೇರಿಗೆ ಅನಗತ್ಯವಾಗಿ ಅಡ್ಡಾಡುವುದು ಕೂಡ ತಪ್ಪುತ್ತೆ. ಆ ಒಂದು ಸುಧಾರಣೆ ಕ್ರಮವನ್ನು ತಂದಿದ್ದೇವೆ ಸಭಾಧ್ಯಕ್ಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.